ಜೊತೆಯಲಿ ಜೊತೆಯಲಿ. ಅಲ್ಲೆಲ್ಲೋ ಇರೋ ಹುಡುಗ ತನ್ನ ಫ್ಯಾಮಿಲಿನೆಲ್ಲ ಬಿಟ್ಟು ಇಲ್ಲಿಗೆ ನಿನ್ನನ್ನು ಹುಡುಕೊಂಡ್ಬಂದು ಅಭಯನ ಪರಿಚಯ ಮಾಡಿಕೊಂಡು ನಿನ್ನ ಹಳೆ ಕಥೆನೆಲ್ಲ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇದೆ ಮಾವ. ಯಾಕೆಂದ್ರೆ ಆ ವ್ಯಕ್ತಿ ಈಗ ಇದೇ ಊರಲ್ಲಿದ್ದಾರೆ. ನನ್ನ ಗಂಡನ ಜೊತೆನಲ್ಲೇ ತಿರುಗಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರಿಗಿನ್ನೂ ಮದುವೆನೇ ಆಗಿಲ್ಲ. ಹೇಳಮ್ಮ, ಇದರಲ್ಲಿ ಯಾವುದಾದ್ರೂ ಗೊತ್ತಾಗಕ್ಕೆ ಸಾಧ್ಯ ಇದೆಯಾ? ಎಲ್ಲದಕ್ಕೂ ಚಾನ್ಸ್ ಇದೆ ಮಾವ. ಆದ್ರೆ ಆ ರಂಜಿತ್ ಈಗ ಎಲ್ಲಿದ್ದಾರೆ ಅನ್ನೋ ವಿಷಯ ನಿಮಗೆ ಗೊತ್ತಾದ್ರೆ ಆ ಶಾಕ್ ನೀವು ತಡ್ಕೊಳ್ಳೋದಿಲ್ಲ ಅಂತ ನನಗೆ ಗೊತ್ತಿತ್ತು. ಅಕಸ್ಮಾತ್ ನಾನು ಹೇಳ್ದಿದ್ರು ನೀವು ಅದನ್ನ ಇನ್ನೆಲ್ಗೋ ತಗೊಂಡು ಹೋಗಿ ಮತ್ತೊಂದು ಅನಾಹುತ ಆಗೋದು ಬೇಡ. ಮಾತಾಡಮ್ಮ. ನೋಡು, ನೀನು ಆತಂಕ ಪಡೋ ಹಾಗೆ ಏನೂ ಆಗಲ್ಲ, ಆರಾಮಾಗಿರು. ಸರಿ ಮಾವ. ಆದರೆ ಅಭಯ್ ಜೊತೆ ಮಾತ್ರ ಇವಾಗ ಹೇಗಿದೆಯೋ ಅದಕ್ಕಿಂತ ಹೆಚ್ಚು ನಾರ್ಮಲ್ ಆಗಿ ಸಂತೋಷವಾಗಿ ಇರಬೇಕು, ಆಯ್ತಾ? ಆಯ್ತು. ನೋಡಮ್ಮ, ನಿನ್ನನ್ನು ನಾನು ಕೇಳ್ಕೊಳ್ಳೋದು ಇಷ್ಟೇ ಕಣಮ್ಮ. ನನ್ನ ಮಗನ ಜೀವ ಇರೋದೇ ನಿನ್ನ ಪ್ರೀತಿಲಿ. ನಿನ್ನ ಪ್ರೀತಿ ಸ್ವಲ್ಪ ಕಮ್ಮಿ ಆಗಿದ್ರು ಅವನ ಜೀವಕ್ಕೆ ಕೊಡ್ಲಿ ಪೆಟ್ಟು ಬಿದ್ದುಬಿಡತ್ತೆ. ಚಿಕ್ಕ ಮಗು ಇದ್ದಾಗೆ ಕಣಮ್ಮ ಅವನನ್ನು ಜೋಪಾನ ಮಾಡಿ ತಿದ್ದಿ ಸರಿ ದಾರಿಗೆ ಅವನನ್ನು ನೀನೇ ತಂದ್ಕೋಬೇಕು ಕಣಮ್ಮ, ಪ್ಲೀಸ್. ಅಲ್ಲ, ಇಬ್ಬಿಬ್ಬರೇ ಬಂದು ಇಷ್ಟೊತ್ತು ಏನು ಮಾತಾಡ್ತಿದ್ದಾರೆ? ಏನೋ ಹಳೆ ಸತ್ಯ ರಹಸ್ಯ ಅಂದಾಗಿತ್ತಲ್ಲ, ಏನು ವಿಷಯ ಇರಬಹುದು? ಯಾಕ್ರೆ ನಾನು ಹತ್ತಲ ಬಂದಷ್ಟು ದೂರ ಆಗ್ತಾ ಇದ್ದೀರಾ? ಸ್ನಾನ ಮಾಡಿಲ್ವಾ? ನೀವು ಒಳ್ಳೆ ಸ್ವಲ್ಪ ದೂರ ಬನ್ರಿ. ಇಲ್ಲ, ನೀವು ಮುಂದೆ ಹೋಗಿ, ಇಲ್ಲ ನಾ ಮುಂದೆ ಹೋಗ್ತೀನಿ. ಇಬ್ರು ಒಟ್ಟಾಟ ಹೋಗೋದು ಬೇಡ. ಯಾಕೆ? ಯಾರಾದ್ರೂ ನೋಡಿದ್ರೆ ಏನ್ ತಿಳ್ಕೊಳ್ತಾರೆ? ನೀವು ನೋಡಿದ್ರೇನ್ರಿ? ಮೊನ್ನೆ ನೋಡಿದ್ರೆ ಅದ್ಯಾವನೋ ನೋಡ್ದ ಅಂತ ಅರ್ಧ ದಾರಿಯಲ್ಲೇ ನನ್ನ ಕೈ ಬಿಟ್ಬಿಟ್ಟು ಹೋಗ್ತಾರೆ. ನನ್ಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ನಾವು ನೋಡ್ತಾ ಇದ್ರು ಕೈ ಹಿಡ್ಕೊಂಡ್ ಬರ್ಬೇಕಾಗಿತ್ತ ನಾನು? ಹೌದು, ಮತ್ತೆ ನಮ್ಮಲ್ಲಿ ತಪ್ಪಿಲ್ಲ ಅಂದ್ಮೇಲೆ ಯಾರಿಗೆ ಯಾಕ್ರಿ ಹೆದರ್ಬೇಕು? ಯಾರು ಬಂದ್ರೆ ಏನಂತೆ, ಯಾರು ನೋಡಿದ್ರೆ ಏನಂತೆ? ನಮ್ ಜೀವನ, ನಮ್ ಇಷ್ಟ, ನಮ್ ಫ್ರೆಂಡ್ಶಿಪ್, ಯಾರು ಹೆದರ್ಬೇಕು ಹೇಳಿ? ಅಯ್ಯೋ, ಇವತ್ತನ್ನೋ ಜನ ನಾಳೆ ಏನಾದ್ರು ನಮ್ ಕಷ್ಟಕ್ಕೆ ಬರ್ತಾರೇನ್ರಿ? ಇಲ್ಲ ತಾನೇ? ಬಿಟ್ಟಾಕಿ ಜನಗಳನ್ನ, ಡೋಂಟ್ ಕೇರ್ ಅನ್ನಿ. ನೀವು ಹಾಗೆ ಅಂತೀರಾ? ಯಾಕನ್ಬಾರ್ದು? ಈಗಲೇ ನೋಡಿ, ನಾವಿಬ್ರು ಹೋಗ್ತಾ ಇದ್ದೀವಿ. ಅಕಸ್ಮಾತ್ ನನ್ನ ಮಗನ ಎದುರುಗಡೆ ಬಂದ್ರು ಐ ಡೋಂಟ್ ಕೇರ್. ನೋ ಮಗ ನೋಡು, ನನ್ನ ಫ್ರೆಂಡು ಅಂತ ಪರಿಚಯ ಮಾಡಿಸ್ತೀನಿ. ಓಹ್, ಅಷ್ಟೊಂದು ಧೈರ್ಯನಾ? ಮತ್ತೆ ಈ ರಚೀನ್ ಏನ್ ಅನ್ಕೊಂಡಿದ್ದೀರಾ? ನನ್ನ ರಟ್ಟೆ ನೋಡಿ, ನನ್ನ ಭುಜ ನೋಡಿ, ಒಳ್ಳೆ ಕಲ್ಲಿನ ತರ ಇಟ್ಕೊಂಡಿದ್ದೀನಿ. ಅಂದಮೇಲೆ ಯಾಕ್ರಿ ಹೆದರ್ಬೇಕು? ನಮ್ಮಿಬ್ಬರ ವಿಷಯಕ್ಕೆ ಯಾರಾದ್ರೂ ಬಂದ್ರೆ ಮುಖಾಮುಖಿ ನೋಡ್ದೆ ಹೊಡೆದು ಉಫ್ ಅಂತ ಎಸೆದು ಬಿಡ್ತೀನಿ. ಯಾಕೇನಾಯ್ತು? ಡಾಮನ್ರಿ, ಅಲ್ಲಿ ಬರ್ತಾ ಇದ್ದಾಳಲ್ಲ ಅವಳು ನಮ್ಮ ಸೋದರ ಸೊಸೆ ಕಣ್ರಿ. ಅವಳು ಮೊದಲೇ ಆಕಾಶವಾಣಿ FM ರೇಡಿಯೋ ಇದ್ದಾಗೆ. ನಾನೇನಾದ್ರೂ ನಿಮ್ಮ ಜೊತೆ ಇರೋದನ್ನ ನೋಡ್ಬಿಟ್ರೆ ಮುಗ್ದೋಯ್ತು ಕತೆ. ಊರೆಲ್ಲ ಸುದ್ದಿ ಮಾಡ್ಬಿಡ್ತಾಳೆ. ಈಗ ತಾನೇ ಯಾರಿಗೂ ಕೇರ್ ಮಾಡಲ್ಲ ಅಂದ್ರಲ್ರಿ? ಕೇರ್ ಮಾಡಲ್ಲ ಅಂದೆ, ಓಡ್ ಹೋಗಲ್ಲ ಅನ್ನ. ಬಾಯ್. ನಾನೇ ಹೆದರ್ಬಿಟ್ಲ? ನನಗೆ ಬೇರೆ ಹೇಳಕ್ ಬರ್ತಾನೆ. ಮೀಟ್ರ್ ಇಲ್ಲದೆ ಹೋದ್ರು ಫ್ರೆಂಡ್ಶಿಪ್ ಬೇರೆ ಕೇಡು. ಆಹಾ, ಕೊನೆವರೆಗೂ ಜೊತೆಲಿರೋ ಮುಖ ನೋಡು. ಇನ್ನೊಂದು ಸರ್ತಿ ಎದುರುಗಡೆ ಬರಲಿ, ಮಕ ಎಲ್ಲ ತೊಟ್ಟಿ ಹಪ್ಪಳ ಮಾಡಾಕ್ಬಿಡ್ತೀನಿ.
ಯಾಕ್ರಿ ಆಗಲ್ಲ? ಯಾಕಾಗಲ್ಲ? ಅವರು ದುಡ್ಡಿಟ್ಕೊಂಡು ಓಟ್ ಕೇಳಿದ್ರೆ ನಾವು ಪ್ರಾಮಾಣಿಕತೆ ಇಟ್ಕೊಂಡು ಓಟ್ ಕೇಳ್ತಾ ಇದ್ದೀವಿ. ಈ ಸಲ ನಾನು ಭುವನೇಶ್ವರಿ ನಗರದಲ್ಲಿ ಭಾಷಣ ಮಾಡಬೇಕಾದ್ರೆ ಇದೇ ವಿಷಯ ರೈಸ್ ಮಾಡ್ತೀನಿ. ಅದು ಯಾವೊಂದು ಹಾರಾಡಿದ್ರು ಸರಿ, ಬಟ್ಟೆ ಹರ್ಕೊಂಡು ಬೊಗಳಿದ್ರು ಸರಿ. ನೋಡಿದ್ರ ಪಾಪ, ಎಲ್ಲಿ ನೋಡಿದ್ರು ದುಡ್ಡು ದುಡ್ಡು ದುಡ್ಡು, ಲಂಚ, ಭಿಕ್ಷೆ. ನಾಳೆ ಎಲೆಕ್ಷನ್ಗೆ ಪ್ರಚಾರ ಮಾಡಬೇಕು, ಸ್ಟೇಜ್ ಆಗ್ತೀವಿ ಅಂತ ಪರ್ಮಿಷನ್ ಕೇಳಕ್ ಹೋದ್ರು ಲಂಚ ಕೇಳಿದ್ರಂತೆ. ನಾಚಿಕೆನೇ ಆಗಲ್ವಾ ಪಾಪ ಅವ್ರಿಗೆ? ₹1 ಕೊಡಲ್ಲ ನಾನು. ನಾಳೆ ಭಾಷಣ ಮಾಡಬೇಕಾದ್ರೆ ಅದು ಯಾವನೇ ಲಂಚ ಕೇಳಿದ್ ನಾವು ಪ್ರತಿಯೊಬ್ಬನ ಹೆಸರು ಮುರಾರಿದೆ ಹೊರಗಡೆ ಹಾಕ್ತೀನಿ. ಅದೇನಾಗತ್ತೋ ಆಗಲಿ. ರಂಜಿತ್, ಈ ಸಲ ಭುವನೇಶ್ವರಿ ನಗರಕ್ಕೆ ನೀನು ಭಾಷಣ ಮಾಡೋಕ್ಕೆ ಹೋಗೋ ಹಾಗಿಲ್ಲ. ಏಕೆ ಹಾಗಂತ ಇವ್ರು ಹೇಳ್ತಾ ಇದ್ದಾರೆ, ಕೇಳು. ಸರ್, ನೀವು ಆ ಏರಿಯಾದಲ್ಲಿ ಭಾಷಣ ಮಾಡಬಾರ್ದು, ರ್ಯಾಲಿ ನಡೆಸಬಾರ್ದು ಅಂತ ಆಪೋಸಿಷನ್ ಪಾರ್ಟಿಯವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗೂ ಒಂದು ವೇಳೆ ನೀವು ಮುಂದುವರೆದ್ರೆ ನಿಮ್ಮ ಮೇಲೆ ಅಟ್ಯಾಕ್ ಆಗೋದು ಗ್ಯಾರಂಟಿ ಸರ್. ಅಂದರೆ ಅವ್ರ ಕಡೆ ಹುಡುಗರು ಬಂದು ನನ್ನ ಹೊಡೆದಾಕ್ತಾರಂತ? ಹೌದು ಸರ್, ಈ ಸಲ ನೀವು ಆ ಏರಿಯಾಗೆ ಹೋಗದೇ ಇರೋದೇ ಒಳ್ಳೇದು ಅನಿಸುತ್ತೆ. ಹೌದು ಸರ್, ಈ ಸಮಯದಲ್ಲಿ ನೀವು ಆಸ್ಪತ್ರೆ ಸೇರಿಕೊಂಡ್ರೆ ನಾಳೆ ಪ್ರಚಾರ ಮಾಡೋದಕ್ಕೆ, ಕ್ಯಾನ್ವಾಸ್ ಮಾಡೋದಕ್ಕೆ ತುಂಬ ತೊಂದರೆ ಆಗುತ್ತೆ ಸರ್. ನೀವು ನಿಮ್ಮ ಸೇಫ್ಟಿ ನೋಡ್ಕೊಳ್ಳೋದು ಒಳ್ಳೆಯದು. ಏನಪ್ಪ ರಂಜಿತ್, ನೋಡೇ ಬಿಡೋಣ ಏನಾಗುತ್ತೆ, ಯಾರು ಹೊಡಿತಾರ ನೋಡೋಣ ಅಂತ ಧೈರ್ಯವಾಗಿ ಮುಂದಕ್ಕೆ ಹೆಜ್ಜೆ ಇಡ್ತೀಯಾ, ಅಥವಾ ಸುಮ್ಮನೆ ಮೈಕೆ ನೋವು ಯಾಕೆ ಅಂತ ಮನೇಲೆ ಕೂತ್ಬಿಡ್ತೀಯಾ? ಅಲ್ರಿ, ಯಾರ ಹತ್ರ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಕಾಮನ್ ಸೆನ್ಸ್ ಇಲ್ವಲ್ರಿ ನಿಮಗೆ? ಯಾರೋ ಹೊಡಿತಾರೆ ಅಂತ ಅವ್ನು ಹೆದರ್ಸ್ತಿದಾರಲ್ಲ, ಅವನು ಹೆದರ್ಕೊಂಡು ಬಿಡ್ತಾನ? ಹೆದರ್ಕೊಂಡು ಮನೇಲಿ ಸೇರ್ಕೊಳ್ತಾನ ಬಳೆ ತೊಟ್ಕೊಂಡು ಕೈಗೆ? ಅವನ ತಾಯಿ ಅವ್ನು ಹೆತ್ತಿರೋದು ಗಂಡು ಮಗು ಅಂತ. ಗಂಡಸ್ತನ ಅವನ ರಕ್ತದಲ್ಲಿದೆ. ಬೇಟೆಗ ಕಾಯ್ತಾ ಇರೋ ಹುಲಿ ಅವನು. ರೇಟ್ ಹಾಕ್ತಾರೆ ಯಾರೋ ಅಂತ ಹೆದರ್ಸ್ಬಿಟ್ರೆ ಅವ್ನು ಮನೆಗೆ ಹೋಗಿ ಸೇರ್ಕೊಂಡ್ಬಿಡ್ತಾನ? ಹೋಗ್ರಿ ಹೋಗ್ರಿ, ಕೆಲಸ ನೋಡೋಗ್ರಿ. ಎಲ್ಲ ಸೀರೆ ಉಟ್ಕೊಂಡು ಡಾನ್ಸ್ ಮಾಡಿ. ಆಚಿಕೆ ಆಗಲ್ಲ ನಿಮಗೆ? ಹಾಗಲ್ಲ ಸರ್, ನಾವು ಹೇಳಿದ್ದು ಅವ್ರ ಸೇಫ್ಟಿಗೆ. ನನ್ನ ಸೇಫ್ಟಿ ನನಗೆ ಬೇಕಾಗಿಲ್ಲ ರೀ. ಗೆಲ್ಲೋದಷ್ಟೇ ಮುಖ್ಯ ನನಗೆ. ಕಷ್ಟದಲ್ಲಿರೋ ಜನಗಳ ಕಣ್ಣೀರು ಬರ್ಸೋದಷ್ಟೇ ಮುಖ್ಯ. ಅದಕ್ಕೋಸ್ಕರ ಬರೀ ಒದೆ ತಿನ್ನೋದಲ್ಲ, ಪ್ರಾಣ ಕೊಡೋಕ್ಕೂ ರೆಡಿ ನಾನು. ಅಲ್ಲಿ ಭಾಷಣ ಮಾಡಿದ್ರೆ ಅದ್ರ ಮೇಲೆ ಅಟ್ಯಾಕ್ ಮಾಡಿಸ್ತಾರ? ಮಾಡಿಸ್ಲಿ. ಅವ್ರ ಬಾಣ ಅವ್ರ ಕಡೆನೇ ತಿರುಗಿಸೋಣ. ಒಂದು ಕೆಲಸ ಮಾಡಿ, ನಮ್ಮ ಕಡೆ ಒಂದಷ್ಟು ಜನ ಹುಡುಗರನ್ನ ರೆಡಿ ಮಾಡಿ. ಯಾಕೆ ಸರ್, ಅವ್ರ ಮೇಲೆ ಅಟ್ಯಾಕ್ ಮಾಡಿಸೋದಕ್ಕ? ಅಲ್ಲ, ನನ್ನ ಹೊಡಿಯೋಕ್ಕೆ. ಅಪೋಸಿಷನ್ ಪಾರ್ಟಿ ಹುಡುಗರ ಜೊತೆನೇ ನಮ್ಮ ಹುಡುಗರು ಸೇರಿಕೊಂಡು ನನಗೆ ಹೊಡಿಬೇಕು. ಸುಮ್ಮನೆ ಹೊಡಿಬಾರ್ದು. ಮೈಯಲ್ಲಿರೋ ರಕ್ತ ನೆಲದ ಮೇಲೆ ಬಿದ್ದು ಹರಿಯೋವರೆಗೂ ಹೊಡಿತಾನೇ ಇರಬೇಕು. ಅಲ್ಲ ಸರ್, ಅವ್ರು ಆ ರೀತಿ ಹೊಡೆದ್ರೆ? ಹೊಡಿಲಿ ಹೊಡಿಲಿ, ಆಮೇಲೆ ನಿಮಗೆ ಅರ್ಥ ಆಗಲ್ಲ. ಹೆಲೋ ಅಭಯ್, ಹೇಗಿದ್ದೀರಾ? ನಿಮ್ಮ ಹಾರೈಕೆಯಿಂದ ನಾನು ಚೆನ್ನಾಗಿದ್ದೀನಿ. ನಾಳೆ ಭುವನೇಶ್ವರಿ ನಗರದಲ್ಲಿ ಎಲೆಕ್ಷನ್ ಪ್ರಚಾರ ಮಾಡ್ತಿದ್ದೀನಿ. ನಿಮ್ಗೇನಾರು ಸಾಧ್ಯ ಆದರೆ ಆ ಕಡೆ ಬರ್ತೀರಾ? ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್. ಬಾಯ್. ಇಲ್ಲ, ಮಾವ ಹೇಳ್ದಾಗೆ ಅಭಯ್ಗೋಸ್ಕರ ನಾನು ಎಲ್ಲದನ್ನೂ ಮರಿಲೇಬೇಕು. ಅಭಯ್ ಜೊತೆ ಸಹಜವಾಗಿರಲೇಬೇಕು. ಆದರೆ ಇವನೇ ಯಾಕೆ ನನ್ನ ಜೊತೆ ಸಹಜವಾಗಿಲ್ಲ? ಅದೊಂದು ಮೊಬೈಲ್ ವಿಷಯಕ್ಕೆ ಯಾಕೆ ಹಾಗೆ ಮಾಡಿಬಿಟ್ಟ? ಹಾಯ್, ಒಳ್ಳೆ ಸುದ್ದಿ ಕಣ್ರೆ. ನಾಡಿದ್ದು ಇನ್ನೊಂದೇನೋ ಆಗುತ್ತೆ ಅನ್ಸುತ್ತೆ. ಏನೋ ಆಗುತ್ತೆ ಅಂದರೆ ಚಾರ್ಜ್ಗೆ ಹಾಕಬೇಕು. ನಾಡಿದ್ದು
ಈ ಅಭಯ್ ಶೇಖರ್ ಒಂದು ಸೆನ್ಸೇಷನಲ್ ನ್ಯೂಸ್ ಕ್ರಿಯೇಟ್ ಮಾಡ್ತಾರೆ. ಜಸ್ಟ್ ವೇಟ್ ಅಂಡ್ ಸಿ. ಯಾಕೆ ಇಷ್ಟೊಂದು ಅವಾಯ್ಡ್ ಮಾಡ್ತಾ ಇದ್ದಾನೆ? ಇಲ್ಲಿಟ್ಟಿದ್ದ ಮೊಬೈಲ್ನ ಚಾರ್ಜಿಗೆ ಹಾಕಬೇಕು ಅಂತ ಕಿತ್ಕೊಂಡು ಅಲ್ಲಿಂದ ಮೊಬೈಲ್ನ ಬಾತ್ರೂಮ್ಗೂ ಎತ್ಕೊಂಡು ಹೋದ. ರಂಗ, ಏನಪ್ಪ ಇದೆಲ್ಲ? ಆ ಮೊಬೈಲ್ನಲ್ಲಿ ಅಂಥದ್ದೇನಿದೆ? ಅಂದರೆ ಅಭಯ್ಗೆ ಯಾವ್ದಾದ್ರೂ ಹುಡುಗಿ ಜೊತೆ ಫ್ರೆಂಡ್ಶಿಪ್ ಆಗಿರ್ಬೋದಾ? ಅವನ ಜೊತೆ ಕ್ಲೋಸ್ ಆಗಿರ್ಬೋದಾ? ಮೊಬೈಲಲ್ಲಿ ಆ ವಿಷಯ ನನಗೆ ಗೊತ್ತಾದ್ರೆ ಹರ್ಟ್ ಆಗುತ್ತೆ ಅಂತ ಹೀಗೆ ಅವಾಯ್ಡ್ ಮಾಡ್ತಾ ಇದ್ದಾನ? ಅಂದ್ರೆ ಅಭಯ್ಗೆ ಇನ್ಯಾರ್ದ ಮೇಲೆ ಮನ್ಸಾಗಿದ್ಯಾ ರಂಗ? ಕಟ್ಕೊಂಡಿದ್ದ ತಪ್ಪಿಗೆ ಇಷ್ಟ ಇಲ್ಲದೆ ಇದ್ರು ನನ್ನ ಜೊತೆ ನಗ್ನಗ್ತಾ ಸಂಸಾರ ಮಾಡ್ತಾ ಇದ್ದಾನ. ಅವನ ಸಂತೋಷಕ್ಕೆ ನಾನು ಅಡ್ಡಿ ಆಗ್ತಾ ಇದ್ದೀನ? ಇಲ್ಲ, ಅದು ಏನಾದ್ರೂ ಆಗಿರ್ಲಿ, ಸತ್ಯ ಏನು ಅಂತ ನಾನು ತಿಳ್ಕೊಳ್ಳೇಬೇಕು. ಅವನ ಸಂತೋಷ ಏನಾದ್ರೂ ಬೇರೆ ಕಡೆ ಇದ್ರೆ ನಾನೇ ಅವನಿಂದ ದೂರ ಹೋಗ್ಬೇಕು. ಅವನ ಸಂತೋಷಕ್ಕೆ ನಾನು ಯಾವತ್ತೂ ಅಡ್ಡಿ ಆಗ್ಬಾರ್ದು. ಮತ್ತೆ ಇನ್ನೇನು ಸಮಾಚಾರ? ಎಲ್ಲಾದ್ರೂ ಆಚೆ ಹೋಗೋಣ? ನೀನು ಫೋನ್ ಕೊಡು. ಏನಕ್ಕೆ ರೀ? ಕೊಡು ಅಂದೆ. ನನ್ನ ಮೇಲೆ ಪ್ರೀತಿ ಇದ್ರೆ ನೀನು ಕೊಡ್ಬೇಕಂತೆ. ರೀ, ಇನ್ನೂ ಆ ವಿಷಯನ ಇಟ್ಕೊಂಡು ಎಳೀತಾ ಇದ್ದೀರಾ? ಸರಿ ತಗೊಳ್ಳಿ. ನಾನು ನೋಡ್ಬಿಡ್ತೀನಿ ಅಂತ ಸ್ಕ್ರೀನ್ ಪ್ಯಾಟ್ರನ್ ಲಾಕ್ನ ಚೇಂಜ್ ಮಾಡಿದ್ಯಾ? ಎಂಥದ್ದು ಇಲ್ಲ ರೀ, ಕೊಡಿಲಿ. ಇದೇ ನನ್ನ ಸ್ಕ್ರೀನ್ ಪ್ಯಾಟ್ರನ್, ಸರಿನಾ? ಅದು ಆಫೀಸಲ್ಲಿ ಯಾರಾದರೂ ಮಿಸ್ಯೂಸ್ ಮಾಡಿಬಿಡ್ತಾರೆ ಅಂತ ಅವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ. ಹೋ, ಮತ್ತು ನನ್ನ ಹತ್ರ ಆಗಲೇ ಹೇಳಿದ್ದೆ ನನ್ನ ಮೊಬೈಲ್ ಯಾರೂ ಮುಟ್ಟೋದಿಲ್ಲ, ಮುಟ್ಟಕ್ಕೆ ನಾನು ಕೊಡೋದು ಇಲ್ಲ ಅಂತ. ಹೌದು, ಅಕಸ್ಮಾತಾಗಿ ಆಫೀಸಲ್ಲಿ ಸೆಲ್ ಮರ್ತ್ಬಿಟ್ಟು ಹೋದ್ರೆ ಪಕ್ಕದವ್ರು ಯೂಸ್ ಮಾಡಿಬಿಡ್ತಾರಲ್ಲ, ಅದಕ್ಕೆ ಅವಾಗ ಪ್ಯಾಟರ್ನ್ ಲಾಕ್ನ ಚೇಂಜ್ ಮಾಡ್ತಾ ಇರ್ತೀನಿ. ಅದ್ರಲ್ಲೇನೋ ಡಿಲೀಟ್ ಮಾಡಿದೆ? ಏನು ಇಲ್ಲ ರೀ, ನಾನೇ ನೋಡಿದ್ನಲ್ಲ. ಅಂಥದ್ದು ಏನಿದೆ ಅದರಲ್ಲಿ? ಅದು ನಂದೇ ಒಂದಷ್ಟು ವಿಚಿತ್ರವಾಗಿರೋ ಫೋಟೋಸ್ಗಳಿತ್ತು, ಅದನ್ನ ನೋಡಿದ್ರೆ ನೀವೆಲ್ಲಿ ನಕ್ಬಿಡ್ತೀರಾ ಅಂತ ಡಿಲೀಟ್ ಮಾಡಿದೆ ಅಷ್ಟೆ. ತಗೊಳ್ಳಿ, ಇವಾಗ ಏನು ಬೇಕಾದ್ರೂ ನೋಡ್ಕೊಳ್ಳಿ. ಆದ್ರೂ ನನ್ನಿಂದ ಏನೋ ಮುಚ್ಚಿಡ್ತಾ ಇದೆಯಾ ಅನ್ನಿಸ್ತಾ ಇದೆ. ಏನು ರೀ, ನನ್ನ ಮೇಲೆ ಅನುಮಾನನ? ಅನುಮಾನ ಅಂತ ಅಲ್ಲ ಕಣೋ, ನನ್ನಿಂದ ಸಂತೋಷ ಹಾಳಾಗ್ತಿದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಪ್ಲೀಸ್ ಅಭಯ್, ನನ್ನನ್ನು ಅವಾಯ್ಡ್ ಮಾಡಬೇಡ ಕಣೋ, ನನ್ನನ್ನು ದೂರ ತಳ್ಳಬೇಡ, ನನ್ನಿಂದ ಏನೂ ಮುಚ್ಚಿಡ್ಬೇಡ. ಸಂಕಟ ಆಗುತ್ತೆ ಕಣೋ. ಎಂತಾನು ದೂರ ಇಲ್ಲ ಕಣ್ರೆ,
ನಿಮ್ಗೆ ಹರ್ಟ್ ಆಗೋಂಥ ಕೆಲಸ ನಾನು ಯಾವುದು ಮಾಡಲ್ಲ. ಸುಮ್ಮನೆ ನೀವೇ ನೆಗೆಟಿವ್ ಆಗಿ ಯೋಚನೆ ಮಾಡಿ ಕ್ಯಾಸೆಟ್ ಹಾಕೋಬೇಡಿ ಪ್ಲೀಸ್. ಕೊಡಿ. ತೊಗೊಳ್ಳಿ. ತಿಳ್ಕೊಬೇಡ ಕಣೋ. ನಿನ್ನ ಸಂತೋಷನ ಬಚ್ಚಿಟ್ಟಿರಬಹುದು ಅನ್ನೋ ಒಂದೇ ಕಾರಣಕ್ಕೆ ನಾನಿವಾಗ ಈ ತಪ್ಪನ್ನು ಮಾಡ್ತಿದ್ದೀನಿ. ಕನಿಕಾ, ಎಲ್ಲ ಹುಡುಗಿರ ಹೆಸರು ಇದೆ. ಮೆಸೇಜ್ ಓದ್ಲೋ ಬೇಡವೋ? ರಂಗ, ಏನಪ್ಪ ಇದು ನನಗೆ ಪರೀಕ್ಷೆ? ಮೆಸೇಜ್ ಓದಿದ್ರೆ ತಪ್ಪಾಗುತ್ತೆ, ಓದಲಿಲ್ಲ ಅಂದರೆ ಸಮಸ್ಯೆ ಬಗೆಹರಿಯಲ್ಲ. Love you, dear. Miss you, do. You had come in my dream. ರಂಗ, ಏನಪ್ಪ ಇದಲ್ಲ? ಈ ಹುಡುಗಿ ಇವನನ್ನ ಲವ್ ಮಾಡ್ತಿದ್ಲ? Give me a hug, baby. Love you, love you, love you. Love you so much. ನಿನಗೋಸ್ಕರ ನಮ್ಮ ಅಪ್ಪ ಅಮ್ಮನ ಬಿಟ್ಟು ಬರ್ತೀನಿ. ಪ್ಲೀಸ್ ನನ್ನ ಲವ್ ಮಾಡು. ನನಗೆ ಗೊತ್ತು
ನಿನ್ನ ಸೀನಿಯರ್ ಜೊತೆ ನೀನು ಸುಖವಾಗಿಲ್ಲ ಅಂತ. ನಿನ್ನ ಸೀನಿಯರ್ನ ನೀನು ಬಿಟ್ಟು ಬಾ, ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ನಾವಿಬ್ಬರು ಮದುವೆ ಮಾಡಿಕೊಂಡು ಎಲ್ಲಾದರೂ ದೂರ ಹೋಗಿ ಸೆಟ್ಲ್ ಆಗೋಣ.